ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೋಟೆಕಾರ ಸಹಕಾರಿ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಿಂದ ಭಾರೀ ದರೋಡೆ. 5 ಮಂದಿ ಮುಸುಕುದಾರಿಗಳ ತಂಡದಿಂದ ಭಾರೀ ಮೌಲ್ಯದ ಚಿನ್ನ ಹಾಗೂ ನಗದು ಕಳ್ಳತನ. ತೆಕ್ಕಿಲ್ ಟಾಟಾ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳಿರುವ ಕ್ರಿಟಿಕಲ್ ಕೇರ್ ಬ್ಲಾಕ್ಗೆ ಆಡಳಿತಾತ್ಮಕ ಅನುಮೋದನೆ. ಆರೋಗ್ಯ ಪರಿಪಾಲನೆ ರಂಗದಲ್ಲಿ ದೊಡ್ಡ ಪ್ರಗತಿಯನ್ನು ಸೃಷ್ಟಿಸಲಿದೆ ನೂತನ ಬ್ಲಾಕ್. ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಹಾಗೂ ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಪಿಬಿ ಲಿಬಿಶ್ ಹಾಗೂ ಟಿಎ ಶಾಫಿ ಅವರಿಗೆ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ಭಕ್ತಿಪೂರ್ವಕವಾಗಿ. ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ 18, 19 ಎಂಬ ದಿನಾಂಕಗಳಲ್ಲಿ. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ನ 39ನೇ ಜಿಲ್ಲಾ ಸಮ್ಮೇಳನ ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಉಳ್ಳಾಲ ಕೋಟೆಕಾರು ಸಹಕಾರಿ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಿಂದ ಭಾರೀ ದರೋಡೆ ನಡೆದಿದೆ. ಶುಕ್ರವಾರ ಮಧ್ಯಾಹ್ನ 1:30 ಸುಮಾರಿಗೆ ಘಟನೆ ನಡೆದಿರುವುದು. 5 ಮಂದಿ ಮುಸುಕುದಾರಿಗಳ ತಂಡ ಭಾರೀ ಮೌಲ್ಯದ ಚಿನ್ನ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 1:30 ಸುಮಾರಿಗೆ ಉಳ್ಳಾಲ ಸಹಕಾರಿ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ಕಳ್ಳತನ ನಡೆದಿರುವುದು. 5 ಮಂದಿ ಮುಸುಕುದಾರಿಗಳ ತಂಡ ಬ್ಯಾಂಕ್ಗೆ ಏಕಾಏಕಿ ನುಗ್ಗಿ ಸಿಬ್ಬಂದಿಗಳಿಗೆ ಬಂದೂಕು ತೋರಿಸಿ ಕಳ್ಳತನ ಮಾಡಿದ್ದಾರೆ. ಫಿಯೇಟ್ ಕಾರ್ನಲ್ಲಿ ಬಂದ ದರೋಡೆಕೋರರು ಬ್ಯಾಂಕ್ನಲ್ಲಿದ್ದ ಚಿನ್ನ, ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ತಂಡ ಹಿಂದಿ ಮಾತನಾಡುತ್ತಿದ್ದರು ಎಂದು ಬ್ಯಾಂಕ್ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಮಾಹಿತಿ ತಿಳಿದು ಪೊಲೀಸರು, ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಎಷ್ಟು ಚಿನ್ನ ಹಾಗೂ ನಗದು ನಷ್ಟ ಸಂಭವಿಸಿದೆ ಎಂದು ಪರಿಶೀಲನೆ ಮಾಡಲಾಗುತ್ತಿದೆ. ಮಾಹಿತಿ ತಿಳಿದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹಾಡು ಹಗಲೇ ನಡೆದ ಕಳ್ಳತನ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ತಕ್ಷಣವೇ ವಶಕ್ಕೆ ಪಡೆಯಲು ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಶಂಕಿತ ವ್ಯಕ್ತಿಗಳ ವಿಚಾರಣೆ ನಡೆಯುತ್ತಿದೆ. ಕಳ್ಳತನ ತಂಡವನ್ನು ಪತ್ತೆ ಹಚ್ಚುವುದಕ್ಕಾಗಿ ಬ್ಯಾಂಕ್ನ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದರೂ ಇದು ಹಾಳಾಗಿರುವುದಾಗಿ ಪೊಲೀಸರಿಗೆ ತಿಳಿದು ಬಂದಿದೆ. ಇದು ಇತರ ಶಂಕೆಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಶೀಘ್ರದಲ್ಲೇ ಕಳ್ಳತನ ತಂಡವನ್ನು ಬಂಧಿಸಲು ಸಾಧ್ಯವಾಗುವುದು ಎಂದು, ಇದು ಪೂರ್ವಯೋಜಿತವೋ ಎಂಬ ವಿಷಯವೂ ತಿಳಿಯಲು ಸಾಧ್ಯವಾಗುವುದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತೆಕ್ಕಿಲ್ನ ಟಾಟಾ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳಿರುವ ಕ್ರಿಟಿಕಲ್ ಕೇರ್ ಬ್ಲಾಕ್ಗೆ ಆಡಳಿತಾತ್ಮಕ ಅನುಮೋದನೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕೂಡಲೇ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗುವುದು. ನೂತನ ಬ್ಲಾಕ್ ಸಾಕಾರಗೊಳ್ಳುವುದು ಕಾಸರಗೋಡಿನ ಆರೋಗ್ಯ ಪರಿಪಾಲನೆ ರಂಗದಲ್ಲಿ ದೊಡ್ಡ ಪ್ರಗತಿಯನ್ನು ಸೃಷ್ಟಿಸಲಿದೆ. ಕಾಸರಗೋಡು ತೆಕ್ಕಿಲ್ ಟಾಟಾ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳಿರುವ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ ನಿರ್ಮಿಸುವುದಕ್ಕಾಗಿ ಆಡಳಿತಾತ್ಮಕ ಅನುಮತಿ ಲಭಿಸಿರುವುದಾಗಿ ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ತಿಳಿಸಿದರು. ಈ ಯೋಜನೆಗಾಗಿ 23.75 ಕೋಟಿ ರೂಪಾಯಿಯನ್ನು ಸರ್ಕಾರ ಒದಗಿಸಿದೆ. ಎಚ್ಎಲ್ಎಲ್ ಸಮರ್ಪಿಸಿದ ಡಿಪಿಆರ್ ಅನ್ನು ಪರಿಶೀಲಿಸಿದ ನಂತರ 20.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿರುವುದು. ಸರ್ಕಾರ ತಾಂತ್ರಿಕ ಅನುಮೋದನಾ ಸಮಿತಿಗೆ ತಾಂತ್ರಿಕ ಅನುಮೋದನೆ ನೀಡಿದರೆ ತಕ್ಷಣ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ನೂತನ ಬ್ಲಾಕ್ ಬರುತ್ತಿದ್ದಂತೆ ಪ್ರದೇಶದ ಆರೋಗ್ಯ ಪರಿಪಾಲನೆ ರಂಗದಲ್ಲಿ ಇದು ಒಂದು ದೊಡ್ಡ ಪ್ರಗತಿಯನ್ನು ಸೃಷ್ಟಿಸಲಿದೆ ಎಂಬ ನಿರೀಕ್ಷೆ ಇದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಾಯ್ಜಾ ಸಾಂಸ್ಕಾರಿಕ ವೇದಿಯ ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಪಿಬಿ ಲಿಬಿಶ್ ಅವರಿಗೆ ಮತ್ತು ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಟಿಎ ಶಾಫಿ ಅವರಿಗೆ ಪ್ರದಾನ ಮಾಡಲಾಯಿತು. ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾಸರಗೋಡು ಕಾಯ್ಜಾ ಸಾಂಸ್ಕಾರಿಕ ವೇದಿಯ ಸಂಸ್ಥಾಪಕ ಪದಾಧಿಕಾರಿಯು ಇಂಡಿಯನ್ ಎಕ್ಸ್‌ಪ್ರೆಸ್ ಕಾಸರಗೋಡು ಬ್ಯೂರೋ ಚೀಫ್ ಆಗಿದ್ದ ಪ್ರಮುಖ ಪತ್ರಕರ್ತ ಕಳತಿಲ್ ರಾಮಕೃಷ್ಣನ್ ಅವರ ಹೆಸರಿನಲ್ಲಿರುವ 2ನೇ ಪ್ರಶಸ್ತಿ ಮಾತೃಭೂಮಿ ಕಣ್ಣೂರು ಯೂನಿಟ್ನ ಸ್ಟಾಫ್ ರಿಪೋರ್ಟರ್ ಪಿಬಿ ಲಿಬಿಶ್ ಕುಮಾರ್ ಅವರಿಗೆ ಮತ್ತು ಹಿರಿಯ ಮಾಧ್ಯಮ ಕಾರ್ಯಕರ್ತ ಉನ್ನಿಕೃಷ್ಣನ್ ಪುಷ್ಪಗಿರಿ ಅವರ ಹೆಸರಿನಲ್ಲಿರುವ ಮೊದಲ ಪ್ರಶಸ್ತಿ ಉತ್ತರ ದೇಶ ನ್ಯೂಸ್ ಎಡಿಟರ್ ಟಿಎ ಶಾಫಿ ಅವರಿಗೆ ಸಂಸದ ರಾಜಮೋಹನ್ ಉಣ್ಣಿತಾನ್ ಪ್ರದಾನ ಮಾಡಿದರು. ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಂಸದ ರಾಜಮೋಹನ್ ಉಣ್ಣಿತಾನ್ ರವರು ಉದ್ಘಾಟಿಸಿ ಮಾತನಾಡಿ, ಸಂವಿಧಾನದ 4ನೇ ಸ್ತಂಭವಾಗಿರುವ ಮಾಧ್ಯಮವನ್ನು ರಕ್ಷಿಸುವುದು ಸಮಾಜದ ಕರ್ತವ್ಯ ಎಂದು ಹೇಳಿದರು. മാധ്യമ പ്രവർത്തനം എന്ന് പറയുന്നത് ജനാധിപത്യത്തിൽ ഈ 4 തൂണുകളിൽ 4ാം തൂണാണെങ്കിലും അതിൽ പ്രഥമ സ്ഥാനം എന്ന് പറയുന്നത് നമുക്കറിയാം പത്രപ്രവർത്തനത്തിലാണ്. ഇപ്പോൾ മാധ്യമ പ്രവർത്തകരെ കാണുമ്പോൾ, ചേര പിടിച്ചക്കാരെ കാണുമ്പോൾ ചേര ഓടുന്ന പോലെ ഓടുന്ന ചില രാഷ്ട്രീയ നേതാക്കന്മാരും ഭരണാധികാരികളും നമ്മുടെ നാട്ടിലുണ്ട് എന്നുള്ളതാണ്. പിന്നെ മാധ്യമങ്ങളെ അപമാനിക്കുക, അവഹേളിക്കുക,
അവിടെ സ്വാതന്ത്ര്യത്തെ കൈകടത്തുക എന്നുള്ള ചില നയങ്ങളും വെച്ച് പുലർത്തുന്ന ചില ഭരണാധികാരികളും നമ്മുടെ നാട്ടിൽ. വളരെ സാഹസികമായ ഒന്നാണ് ഈ മാധ്യമ പ്രവർത്തനം എന്ന് പറയുന്നത്. വിമർശനങ്ങളെ ഭയപ്പെടുന്ന ആളുകൾ നമ്മുടെ നാട്ടിലുണ്ട്, വിമർശനങ്ങൾ ആസ്വദിക്കുന്ന ആളുകൾ നമ്മുടെ നാട്ടിലുണ്ട്. ആ ആസ്വാദന ശേഷിയാണ് മാധ്യമ പ്രവർത്തനത്തിൻ്റെ നിലനിൽപ്പും ജനാധിപത്യത്തിൻ്റെ അപകടകരമല്ലാത്ത ഒരു വ്യവസ്ഥിതിയുമൊക്കെ ഉള്ളത്. ಕಾಯ್ಜ ಅಧ್ಯಕ್ಷ ಅಶ್ರಫ್ ಕೈಂದರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಪತ್ರಕರ್ತರಾದ ದೇವದಾಸ್ ಪಾರಕಟ್ಟ, ಅಶೋಕನ್ ನೀರ್ಜಾಲ್, ಅಶೋಕನ್ ಕರಂದಕಾಡ್ ಎಂಬಿವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಯಾಗಿದ್ದರು. ಕಳತಿಲ್ ರಾಮಕೃಷ್ಣನ್ ಸಂಸ್ಮರಣೆಯನ್ನು ರವೀಂದ್ರನ್ ರಾವಣೇಶ್ವರ, ಉನ್ನಿಕೃಷ್ಣನ್ ಪುಷ್ಪಗಿರಿ ಸಂಸ್ಮರಣೆಯನ್ನು ವಿವಿ ಪ್ರಭಾಕರನ್ ನಡೆಸಿಕೊಟ್ಟರು. ಎಪಿ ವಿನೋದ್ ಪ್ರಶಸ್ತಿ ವಿಜೇತರನ್ನು ಪರಿಚಯಿಸಿದರು. ಟಿಎ ಶಾಫಿ, ಪಿಪಿ ಲಿಬೀಶ್ ಕುಮಾರ್ ಪ್ರತ್ಯುತ್ತರ ಭಾಷಣ ಮಾಡಿದರು. ಕಾರ್ಯದರ್ಶಿ ಶಾಫಿ ತಿರುವತ್ ಸ್ವಾಗತಿಸಿ ಕೆವಿ ಪದ್ಮೇಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕುಂಬಳೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವವು ದೇಲಂಪಾಡಿ ಗಣೇಶ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಗುರುವಾರ ಸಾಯಂಕಾಲ ಸೀಮೆಯ ಭಕ್ತವೃಂದದ ಕೂಡುವಿಕೆಯಿಂದ ವಿಶ್ವರೂಪ ದರ್ಶನ ನಡೆಯಿತು. ರಾತ್ರಿ ಪೂಜೆ, ನಡುದೀಪೋತ್ಸವ ನಡೆಯಿತು. ನಂತರ ಶ್ರೀ ಬಲಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ 18, 19 ಎಂಬಿ ದಿನಾಂಕಗಳಲ್ಲಿ ಪಾಲಕುನ್ ಮಾಸ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ 18, 19 ಎಂಬಿ ದಿನಾಂಕಗಳಲ್ಲಿ ಪಾಲಕುನ್ ಮಾಸ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. 18ರಂದು ರೆವೆನ್ಯೂ ಜಿಲ್ಲಾ ಕೌನ್ಸಿಲ್ ಸಭೆ, ನಂತರ ಪ್ರತಿನಿಧಿ ಸಮ್ಮೇಳನ ನಡೆಯಲಿರುವುದು. ರಾಜ್ಯಾಧ್ಯಕ್ಷ ಕೆ ರಮೇಶನ್ ಉದ್ಘಾಟಿಸುವರು. ಅಪರಾಹ್ನ ಸೃಜನೋತ್ಸವ ನಡೆಯಲಿದೆ. 19ರಂದು ಧ್ವಜಾರೋಹಣ ಹಾಗೂ ಉದ್ಘಾಟನಾ ಸಮ್ಮೇಳನ ನಡೆಯಲಿದೆ. ರಾಜ್ಯಾಧ್ಯಕ್ಷ ಕೆ ಅಬ್ದುಲ್ ಮಜೀದ್ ಉದ್ಘಾಟಿಸುವರು. ವಿದ್ಯಾಭ್ಯಾಸ ಸಮ್ಮೇಳನ, ಸಮಾಪನಾ ಸಮ್ಮೇಳನ ನಡೆಯಲಿದೆ. ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪಿಟಿ ಬೆನ್ನಿ, ಕೆ ಸುಗದನ್, ಎ ಜಯದೇವನ್, ಕೆ ಗೋಪಾಲಕೃಷ್ಣನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ನ 39ನೇ ಜಿಲ್ಲಾ ಸಮ್ಮೇಳನ ನಡೆಯಿತು. ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ನ 39ನೇ ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಹಾಲ್ನಲ್ಲಿ ನಡೆಯಿತು. ಸಂಸದ രാജ്മോഹൻ ഉണ്ണിത്താൻ ഉദ്ഘാಟಿಸಿ മാതനാടിದರು. കാലഘട്ടത്തിനനുസരിച്ച മാറ്റങ്ങൾ വിദ്യാഭ്യാസ രംഗത്ത് ഉണ്ടാകണം, സമൂലമായ പരിവർത്തനങ്ങൾ ഉണ്ടാകണം. ആ പരിവർത്തനങ്ങൾക്ക് നേതൃത്വം കൊടുക്കാൻ നമ്മുടെ അധ്യാപക സംഘടനയായ KGOന് കഴിയണം. ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆವಿ ಪ್ರಮೋದ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್ ನೆಲಿಕುನ್ ಮುಖ್ಯ ಭಾಷಣ ಮಾಡಿದರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಪಿ ಗೋಪಕುಮಾರ್, ಬೀನಾ ಪೂವತ್ಲ್, ಸಿ ಬ್ರಜೇಶ್, ಆರ್ ರಾಜೇಶ್, ಕೆಎಂ ಜಯಪ್ರಕಾಶ್ ಎಂಬಿವರು ಮಾತನಾಡಿದರು. ಪಿಟಿ ಜಯಪ್ರಕಾಶ್ ಸ್ವಾಗತಿಸಿ ರಾಜೀವನ್ ಪೆರಿಯಾ ಧನ್ಯವಾದವಿತ್ತರು. ನಂತರ ಪ್ರತಿನಿಧಿ ಸಮ್ಮೇಳನ, ಸಂಘಟನೆ ಚಾರ್ಜ್ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಬಿಆರ್ಎ ನೇತೃತ್ವದಲ್ಲಿ ನೌಕರರು ಕಲೆಕ್ಟರೇಟ್ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಕಾಸರಗೋಡು ಶಾಸಕ ಎನ್ ನೆಲಿಕುನ್ ಉದ್ಘಾಟಿಸಿದರು.
ಪಿಂಚಣಿ ಯೋಜನೆಯನ್ನು ಕೇರಳ ಬ್ಯಾಂಕ್ ವಹಿಸಿಕೊಳ್ಳಬೇಕು, ರಾಜೇಂದ್ರ ನಾಯರ್ ಆಯೋಗದ ವರದಿಯ ನ್ಯೂನತೆಗಳನ್ನು ಸರಿಪಡಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಬ್ಯಾಂಕ್ ರಿಟೈರ್ಸ್ ಅಸೋಸಿಯೇಷನ್ ರಾಜ್ಯದಾದ್ಯಂತ ನಡೆಸುವ ಆಂದೋಲನದ ಭಾಗವಾಗಿ ನೌಕರರು ಕಲೆಕ್ಟರೇಟ್ನ ಮುಂದೆ ಧರಣಿ ನಡೆಸಿದರು. ಶಾಸಕ എൻ നെല്ലിക്കുൻ ഉദ്ഘാടിಸಿದರು. നമ്മുടെ ഇന്നത്തെ ഈ ധർണയിൽ നമ്മൾ ഉന്നയിക്കുന്ന പ്രധാനപ്പെട്ട ആവശ്യമെന്ന് പറയുന്നത് ജസ്റ്റിസ് നരേന്ദ്രൻ കമ്മിറ്റി റിപ്പോർട്ടിൽ പറഞ്ഞിട്ടുള്ള കാര്യങ്ങൾ ഇപ്പോൾ സംഘടനാ പ്രതിനിധികളുമായി ആലോചിച്ച് അത് നടപ്പിലാക്കുക എന്നതാണ്. അതുപോലെ തന്നെ പെൻഷൻ ബാധ്യത നമ്മുടെ ഏറ്റവും പ്രധാനപ്പെട്ട ഒരു ആവശ്യമാണ് എന്ന് ഞാൻ മനസ്സിലാക്കുന്നു. അത് കേരള ബാങ്ക് ഏറ്റെടുക്കണം എന്നതാണ് നമ്മുടെ എല്ലാവരുടെയും പ്രധാനപ്പെട്ട ആവശ്യം. അതുപോലെ തന്നെ DA വർധനവ് 2% മാത്രമേ റിപ്പോർട്ടിൽ പറയുന്നുള്ളൂ. അത് പോരാ എന്ന് നമുക്കെല്ലാവർക്കും അറിയാം. പെൻഷൻ പറ്റിയ ആളുകളായാലും അതുപോലെ തന്നെ ഇപ്പോൾ നിലവിൽ ജോലി ചെയ്യുന്ന ആളുകളായാലും DA വർധന അവരെ സംബന്ധിച്ചിടത്തോളം അനിവാര്യമാണ്. മറ്റൊരു പ്രധാനപ്പെട്ട ഒരു കാര്യം, ജീവിത ചെലവ് എന്ന് പറയുന്നത് പാർപ്പിട സൗകര്യം മാത്രമല്ല. ഇന്നത്തെ കാലത്ത് ജീവിത ചെലവ് എന്ന് പറയുന്നത് ഭക്ഷണം കഴിക്കാനുള്ള ചെലവ് മാത്രമല്ല. ഇന്നത്തെ കാലത്ത് ജീവിത ചെലവ് എന്ന് പറയുന്നത് ഒരാളെ സംബന്ധിച്ചിടത്തോളം, ഒരാളുടെ കുടുംബത്തെ സംബന്ധിച്ചിടത്തോളം ജീവിത ചെലവ് എന്ന് പറയുന്നത് ചികിത്സാ ചെലവാണ്. KBRA ಜಿಲ್ಲಾಧ್ಯಕ್ಷ ಕೆ ಶ್ರೀಧರನ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಎ ಪ್ರಕಾಶ್ ರಾವ್, INTUC ಪ್ರತಿನಿಧಿ ಶಾಹುಲ್ ಹಮೀದ್, AITUC ಜಿಲ್ಲಾ ಕಾರ್ಯದರ್ಶಿ ವಿ ರಾಜನ್, ಕೇರಳ NGO ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಎಂ ಶ್ರೀನಿವಾಸನ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ TV ಮೋಹನನ್ ಸ್ವಾಗತಿಸಿ ಉಪಾಧ್ಯಕ್ಷ ಸತೀಶನ್ ಧನ್ಯವಾದವಿತ್ತರು. 2ನೇ ಹಂತದ ಪ್ರತಿಭಟನಾ ಕಾರ್ಯಕ್ರಮದ ಭಾಗವಾಗಿ ಫೆಬ್ರವರಿ 20ರಂದು ಸೆಕ್ರೆಟರಿಯೇಟ್ ಧರಣಿ ನಡೆಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. 8,000 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬದ್ರಿನಾಥದಿಂದ ಶಬರಿಮಲೆ ಯಾತ್ರೆ ನಡೆಸಿದ್ದಾರೆ ಕಾಸರಗೋಡು ಕೂಡ್ಲುವಿನ ಸನತ್ ಕುಮಾರ್ ನಾಯ್ಕ್ ಹಾಗೂ ಸಂಪತ್ ಕುಮಾರ್ ಶೆಟ್ಟಿ. ದೀರ್ಘಕಾಲದ ಕಠಿಣ ಯಾತ್ರೆ ಮುಗಿಸಿ ಕಾಸರಗೋಡು ರೈಲ್ವೆ ನಿಲ್ದಾಣ ತಲುಪಿದಾಗ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿ ವತಿಯಿಂದ ಸ್ವಾಗತವನ್ನು ನೀಡಲಾಯಿತು. ಕಾಸರಗೋಡು ಕೂಡ್ಲು ರಾಮದಾಸ್ ನಗರ ನಿವಾಸಿಗಳಾದ ಫೋಟೋಗ್ರಾಫರ್, ಟೂರ್ ಮ್ಯಾನೇಜರ್ ಸನತ್ ಕುಮಾರ್ ನಾಯ್ಕ್ ಮತ್ತು ಸಂಪತ್ ಕುಮಾರ್ ಶೆಟ್ಟಿ ಕಾಸರಗೋಡಿನಿಂದ ಮೇ 26ರಂದು ಬದ್ರಿನಾಥಕ್ಕೆ ರೈಲು ಯಾತ್ರೆ ಹೊರಟು ಅಲ್ಲಿಂದ ಜೂನ್ 3ರಂದು ಶಬರಿಮಲೆಗೆ ಇರುಮುಡಿ ಕಟ್ಟಿ ಅಯೋಧ್ಯೆ, ಉಜ್ಜಯಿನಿ, ದ್ವಾರಕಾ, ಪುರಿ ಜಗನ್ನಾಥ್, ರಾಮೇಶ್ವರ, ಅಚ್ಚನ್ ಕೋವಿಲ್ 11 ರಾಜ್ಯಗಳ ವಿವಿಧ ಕ್ಷೇತ್ರಗಳನ್ನು ಸಂದರ್ಶಿಸಿ ದಿನಕ್ಕೆ 40 ಕಿಲೋಮೀಟರ್ನಂತೆ ಒಟ್ಟು 8,000 ಕಿಲೋಮೀಟರ್ 223 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಎರುಮೇಲಿ ತಲುಪಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಶಬರಿಮಲೆ ಶ್ರೀ ಅಯ್ಯಪ್ಪನ ದರ್ಶನ ಪಡೆದರು. ಇವರು ದೀರ್ಘಕಾಲದ ಕಠಿಣ ಯಾತ್ರೆ ಮುಗಿಸಿ ಕಾಸರಗೋಡು ರೈಲ್ವೆ ನಿಲ್ದಾಣ ತಲುಪಿದಾಗ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿ ವತಿಯಿಂದ ಅದ್ದೂರಿಯ ಸ್ವಾಗತವನ್ನು ನೀಡಲಾಯಿತು. ಬಳಿಕ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿ ಗೌರವಾಧ್ಯಕ್ಷರಾದ ಡಾಕ್ಟರ್ KN ವೆಂಕಟರಮಣ ಹೊಳ್ಳ ಶಾಲು ಹೊದಿಸಿ ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘದ ಕರುಣಾಕರ ಗುರುಸ್ವಾಮಿ ಫಲಪುಷ್ಪವನ್ನಿತ್ತು ಕಾರಳೆ ಗುತ್ಯಮ್ಮ ಭಗವತಿ ದೇವಸ್ಥಾನದ ಕಾರ್ಯದರ್ಶಿಗಳಾದ ಉಮೇಶ್ ಕಡಪುರ ಹಾಗೂ VHP ಪ್ರಧಾನ ಕಾರ್ಯದರ್ಶಿ ಗಣೇಶ್ ನಾಯ್ಕ್ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಪ್ರಮೋದ್ SVT ನಾಮದೇವ, ವಿಘ್ನೇಶ್, ಅಕ್ಷಯ್, ಅನೀಶ್, ಜಗನ್ನಾಥ್ ನಾಯ್ಕ್, ಅರುಣಾ ರಾಮಕೃಷ್ಣ ಹೊಳ್ಳ ಉಪಸ್ಥಿತರಿದ್ದರು. VHP ಉಪಾಧ್ಯಕ್ಷರಾದ KN ರಾಮಕೃಷ್ಣ ಸ್ವಾಗತಿಸಿ ಕಾರ್ಯದರ್ಶಿಗಳಾದ ಕಿಶೋರ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಸಂತ್ ಕೆರೆಮನೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದ್ಯಾವರ ಆಯ್ರ ಜಮಾತ್ ಅಸೈನ್ ಶಹೀದ್ ವಲಿಯುಲ್ಲಾ ಆಣ್ ನೇರ್ಚೆಗೆ ಚಾಲನೆ ದೊರಕಿತು. 23ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಣ್ ನೇರ್ಚೆ ನಡೆಯಲಿದೆ. ಈ ಬಾರಿ ವ್ಯಾಪಕ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶುಕ್ರವಾರ ಜುಮಾದ ನಂತರ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷ ಸೈಯದ್ ಪೂಕುಂಜಿ ತಂಗಳ್ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಆಂಡ್ ನೇರ್ಚೆಗೆ ಚಾಲನೆ ದೊರಕಿತು. ಈ ಬಾರಿ ಆಂಡ್ ನೇರ್ಚೆಗಾಗಿ ವ್ಯಾಪಕ ಸಿದ್ಧತೆಯನ್ನು ಮಾಡಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಮಕಾಂ ಸಿಯಾರತ್ ಕೆ ಮಂಜೇಶ್ವರ ಸಂಯುಕ್ತ ಜಮಾತ್ನ ಅಧ್ಯಕ್ಷ ಸೈಯದ್ ಅಟಾವುಲ್ಲಾ ತಂಗಳ್ ಉದ್ಯಾವರ ನೇತೃತ್ವ ವಹಿಸಲಿದ್ದಾರೆ. 23ರವರೆಗೆ ಧಾರ್ಮಿಕ ಶಿಕ್ಷಣ ಸಮ್ಮೇಳನ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. പരിപാടിയുടെ ഉദ്ഘാടനം ചെയ്യുന്നത് നമ്മുടെ കാളി കൂടിയായ സമസ്ത കേരള ജമിയത്തുൽ ഉലമയുടെ അനിഷേധ്യനായ അധ്യക്ഷൻ സയ്യദുൽ ഉലമ സയ്യദ് മുഹമ്മദ് ജിഫ്രി മുത്തുക്കോയ തങ്ങൾ അവരുകളാണ്. അതുപോലെ തന്നെ സമാപന സമ്മേളനം ഉദ്ഘാടനം ചെയ്യുന്നത് പേരോട് അബ്ദുറഹ്മാൻ സക്കാഫി അവരുകളാണ്. അതിനിടയിൽ പ്രഭാഷണ പരമ്പരകൾക്ക് ആദ്യത്തെ ദിവസം
കീച്ചേരി അബ്ദുൽ ഗഫൂർ മൗലവി മുഖ്യപ്രഭാഷണം നടത്തും. ಆಯಿರ ಜಮಾತ್ ಅಧ್ಯಕ್ಷ ಸೈಫುಲ್ಲಾ ತಂಗಳ್, ಕಾರ್ಯದರ್ಶಿ ಪಳ್ಳಿ ಕುಂಜಿ ಹಾಜಿ, ಅಬ್ದುಲ್ ರೆಹಮಾನ್ ಹಾಜಿ ಹೊಸೂರು, ಅಬ್ದುಲ್ ಖಾದರ್ ಫಾರೂಕ್ ಹಾಜಿ, ದರ್ಗಾ ಸಮಿತಿ ಉಪಾಧ್ಯಕ್ಷರುಗಳಾದ ಇಬ್ರಾಹಿಂ ಫೈಜಿ, ಮೊಹಮ್ಮದ್ ಹನೀಫ್, ಜಮಾತ್ ಕೋಶಾಧಿಕಾರಿ ಅಹಮದ್ ಬಾವಾ ಹಾಜಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಮಂಜೇಶ್ವರ. ಪಟ್ಲ ಶ್ರೀ ಐವರ್ ಭಗವತಿ ಕ್ಷೇತ್ರದಲ್ಲಿ ಕಲ್ಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹುಲ್ಪೆ ಮೆರವಣಿಗೆಯಲ್ಲಿ ಮಾದೂರು ಶ್ರೀ ಸಿದ್ಧಿವಿನಾಯಕ ಬಾಲಗೋಕುಲದ ಮಕ್ಕಳಿಂದ ನಡೆಸಲಾದ ಕುಣಿತ ಭಜನೆ ಗಮನಾರ್ಹವಾಗಿತ್ತು. ಪಟ್ಲ ಶ್ರೀ ಐವರ್ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ರಾತ್ರಿ ಏಣಿಯರ್ಪು ಕಾಯ್ಚಾ ಕಮಿಟಿ ವತಿಯಿಂದ ವರ್ಣರಂಜಿತವಾದ ಮೆರವಣಿಗೆಯೊಂದಿಗೆ ಹುಲ್ಪೆ ಸಮರ್ಪಣೆ ನಡೆಯಿತು. ಶ್ರೀರಾಗಂ ವಾದ್ಯ ಕಲಾ ಸಂಘಂ ಕುಮಾರಮಂಗಲ ಕಡಂಬಳ ಇವರ ಸಿಂಗಾರಿ ಮೇಳ ವಿಶೇಷ ಆಕರ್ಷಣೆಯಾಗಿತ್ತು. ಹುಲ್ಪೆ ಮೆರವಣಿಗೆಯಲ್ಲಿ ಮಾದೂರು ಶ್ರೀ ಸಿದ್ಧಿವಿನಾಯಕ ಬಾಲಗೋಕುಲದ ಮಕ್ಕಳಿಂದ ನಡೆಸಲಾದ ಕುಣಿತ ಭಜನೆ ಗಮನಾರ್ಹವಾಗಿತ್ತು. ನಂತರ ವಿವಿಧ ದೈವಗಳ ಕಳಿಯಾಟ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಿಯಲ್ಲಿ ಭಜನಾ ವಾರ್ಷಿಕೋತ್ಸವ ಹಾಗೂ ವರ್ಷಾವತಿ ಉತ್ಸವ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಿಯಲ್ಲಿ ಭಜನಾ ವಾರ್ಷಿಕೋತ್ಸವ ಹಾಗೂ ವರ್ಷಾವತಿ ಉತ್ಸವ ಸಮಾಪನಗೊಂಡಿತು. ಉತ್ಸವ ಬಲಿ, ದರ್ಶನ ಬಲಿ, ರಾಜಾಂಗಣ ಪ್ರಸಾದ ವಿತರಣೆ ನಡೆಯಿತು. ಸಿಡಿಮದ್ದು ಪ್ರದರ್ಶನವೂ ನಡೆಯಿತು. ಗುರುವಾರ ಶ್ರೀ ಧೂಮಾವತಿ ದೈವದ ಆರಾಧನೆ ನಡೆಯಿತು. ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಲಯನ್ಸ್ ಕ್ಲಬ್ 60ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ 60 ವರ್ಷ ಪೂರ್ತಿಗೊಳಿಸಿದ ಕಾಸರಗೋಡು ಲಯನ್ಸ್ ಕ್ಲಬ್ನ ಸ್ಥಾಪನಾ ದಿನಾಚರಣೆ ಹಾಗೂ ಕುಟುಂಬ ಸಂಗಮವನ್ನು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸಲಾಯಿತು. 60 ವರ್ಷ ಪೂರ್ತಿಗೊಳಿಸಿದ ಕಾಸರಗೋಡು ಲಯನ್ಸ್ ಕ್ಲಬ್ನ ಸ್ಥಾಪನಾ ದಿನಾಚರಣೆ ಹಾಗೂ ಕುಟುಂಬ ಸಂಗಮವನ್ನು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸಲಾಯಿತು. ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಕೆವಿ ರಾಮಚಂದ್ರನ್ ಉದ್ಘಾಟಿಸಿದರು. Great day on that. And in between, I would like to say the numbers on. ಕ್ಲಬ್ ಅಧ್ಯಕ್ಷ ರಾಜೇಂದ್ರ ಕುಂದರ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಅಡ್ವೊಕೇಟ್ ಕರುಣಾಕರನ್ ವರದಿ ಮಂಡಿಸಿದರು. ಜಿಲ್ಲಾ ಕ್ಯಾಬಿನೆಟ್ ಕಾರ್ಯದರ್ಶಿಗಳಾದ ಪಿ ಗಂಗಾಧರನ್, ಶಾಜಿ ಥಾಮಸ್, ಡಿಸ್ಟ್ರಿಕ್ಟ್ ಜಿಎಲ್ಟಿ ಕೋಆರ್ಡಿನೇಟರ್ ವಿ ವೇಣುಗೋಪಾಲನ್, ಜಿಲ್ಲಾ ಕಾರ್ಯದರ್ಶಿ ಕೆ ಕುಮಾರನ್ ನಾಯರ್, ರೀಜನ್ ಚೇರ್ಮನ್ ಪಿ ವಿ ಮಧುಸೂದನನ್, ಝೋನ್ ಚೇರ್ಮನ್ ಪ್ರೊಫೆಸರ್ ವಿ ಗೋಪಿನಾಥನ್ ಎಂಬುವರು ಮಾತನಾಡಿದರು. ಕೆ ವಿಜಯನ್ ಸ್ವಾಗತಿಸಿ ಎ ದಾಮೋದರನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಟೆಕಾರ ಸಹಕಾರಿ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಿಂದ ಭಾರೀ ದರೋಡೆ, 5 ಮಂದಿ ಮುಸುಕುದಾರಿಗಳ ತಂಡದಿಂದ ಭಾರೀ ಮೌಲ್ಯದ ಚಿನ್ನ ಹಾಗೂ ನಗದು ಕಳ್ಳತನ. ತೆಕ್ಕಿಲ್ ಟಾಟಾ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳಿರುವ ಕ್ರಿಟಿಕಲ್ ಕೇರ್ ಬ್ಲಾಕ್ಗೆ ಆಡಳಿತಾತ್ಮಕ ಅನುಮೋದನೆ. ಆರೋಗ್ಯ ಪರಿಪಾಲನೆ ರಂಗದಲ್ಲಿ ದೊಡ್ಡ ಪ್ರಗತಿಯನ್ನು ಸೃಷ್ಟಿಸಲಿದೆ ನೂತನ ಬ್ಲಾಕ್. ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಹಾಗೂ ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಪಿ.ಬಿ. ಲಿಬಿಶ್ ಹಾಗೂ ಟಿ.ಎ. ಶಾಫಿ ಅವರಿಗೆ.
ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ಭಕ್ತಿಪೂರ್ವಕವಾಗಿ. ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ 18, 19 ಎಂಬಿ ದಿನಾಂಕಗಳಲ್ಲಿ. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ನ 39ನೇ ಜಿಲ್ಲಾ ಸಮ್ಮೇಳನ ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.